ಸ್ಕ್ರಿಪ್ಟ್ ಬ್ಲೂ ಪ್ರಿಂಟ್ ಇದ್ದಂಗೆ ಆನ್ ಸ್ಕ್ರೀನ್ ನಾವು ತೋರಿಸೋ ವಿಜುವಲ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಆಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ರಿಟರ್ನ್ ಫಾರ್ಮೆಟ್ ಅಲ್ಲಿ ತರೋದೇ ಸ್ಕ್ರಿಪ್ಟ್. ಸಿಂಪಲ್ ಆಗಿ ಹೇಳಿದ್ದೀನಿ. ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಮೇನ್ಲಿ 7 ಎಲಿಮೆಂಟ್ಸ್ ಇದೆ. ಅದು ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಪ್ರಕಾರ ಚೇಂಜ್ ಆಗುತ್ತೆ. ಫಸ್ಟ್ ಎಲಿಮೆಂಟ್ ಸ್ಲಗ್ ಲೈನ್ ಅಥವಾ ಸೀನ್ ಹೆಡ್ಡಿಂಗ್ ಅಂತ ಹೇಳ್ಬೋದು. ಸೀನ್ ಹೆಡ್ಡಿಂಗ್ ಅಲ್ಲಿ 3 ಪಾರ್ಟ್ಸ್ ಇದೆ: ಇಂಟೀರಿಯರ್, ಎಕ್ಸ್ಟೀರಿಯರ್, ಲೊಕೇಶನ್ ಮತ್ತೆ ಟೈಮು. ಇಂಟೀರಿಯರ್ ಅಂದ್ರೆ ಇಂಡೋರು, ಎಕ್ಸ್ಟೀರಿಯರ್ ಅಂದ್ರೆ ಔಟ್ಡೋರು. ಲೊಕೇಶನ್ ಸೀನ್ ಎಲ್ಲಿ ನಡೀತಿದೆ ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಟೈಮು ಡೇನಾ ನೈಟ್ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಆಕ್ಷನ್ ಲೈನ್ ವಿಜುವಲಿ ಏನ್ ತೋರಿಸ್ತೀವೋ, ಕ್ಯಾರೆಕ್ಟರ್ ಏನ್ ಆಕ್ಷನ್ ಮಾಡ್ತಿದೆ ಅಂತ ಡಿಸ್ಕ್ರೈಬ್ ಮಾಡೋ ಪಾರ್ಟ್ ಇದು. ಆಕ್ಷನ್ ಲೈನ್ ಯಾವಾಗೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀಬೇಕು. ಫಸ್ಟ್ ಟೈಮ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡುವಾಗ ಕ್ಯಾರೆಕ್ಟರ್ ಹೆಸರು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀಬೇಕು. ಕ್ಯಾರೆಕ್ಟರ್ ನೇಮ್ ಮತ್ತೆ ಡೈಲಾಗ್. ಕ್ಯಾರೆಕ್ಟರ್ ಹೆಸರು ಪೇಜ್ ಸೆಂಟ್ರಲ್ ಬರುತ್ತೆ, ಡೈಲಾಗು ಹೆಸರು ಕೆಳಗಡೆ ಬರುತ್ತೆ. ಡೈಲಾಗ್ ಆದಷ್ಟು ನ್ಯಾಚುರಲ್ ಆಗಿ ಬರೆಯಕ್ಕೆ ಟ್ರೈ ಮಾಡಿ. ಪ್ಯಾರಂಥೆಟಿಕಲ್ ಕ್ಯಾರೆಕ್ಟರು ಡೈಲಾಗ್ನ ಯಾವ ಎಮೋಷನ್ ಮತ್ತೆ ಟೋನ್ ಅಲ್ಲಿ ಹೇಳ್ಬೇಕು ಅಂತ ತಿಳ್ಸಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ ನೇಮ್ ಕೆಳಗಡೆ, ಡೈಲಾಗ್ ಮೇಲೆ ಬ್ರಾಕೆಟ್ ಅಲ್ಲಿ ಬರುತ್ತೆ. ಎಕ್ಸ್ಟೆನ್ಷನ್ ಇದು ಕ್ಯಾರೆಕ್ಟರ್ ವಾಯ್ಸ್ ಎಲ್ಲಿಂದ ಬರ್ತಿದೆ ಅಂತ ತಿಳ್ಸಕ್ಕೆ ಯೂಸ್ ಮಾಡ್ತೀರಾ. ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ವಾಯ್ಸ್ ಓವರ್. ಎಕ್ಸ್ಟೆನ್ಷನ್ ಪೊಸಿಷನ್ ಬಂದು ಕ್ಯಾರೆಕ್ಟರ್ ನೇಮ್ ಪಕ್ಕ ರೈಟ್ ಸೈಡ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರುತ್ತೆ. ನಾವು ಒಂದ್ ಸೀನ್ ಮುಗಿಸಿ ಇನ್ನೊಂದ್ ಸೀನ್ಗೆ ಹೇಗೆ ಶಿಫ್ಟ್ ಆಗ್ತೀವಿ ಅಂತ ಟ್ರಾನ್ಸಿಷನ್ ತಿಳಿಸುತ್ತೆ. ಆಸ್ ಎ ಡೈರೆಕ್ಟ್ ನಿಮಗೆ ಸ್ಪೆಸಿಫಿಕ್ ಕಟ್ ಬೇಕಂದ್ರೆ ಸ್ಕ್ರಿಪ್ಟ್ ರೈಟ್ ಸೈಡ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಜಂಪ್ ಕಟ್, ಮ್ಯಾಚ್ ಕಟ್ ಈ ತರ.